ಓಕೆ, ಸೊ ಈ ವಿಡಿಯೋಲಿ ವೆರಿ ಸಿಂಪಲ್ ಚಿಕನ್ ಸೂಪ್ ಹೆಂಗೆ ಮಾಡೋದಂತ ನೋಡೋಣ. ಆ್ಯಂಡ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ವೆರಿ ಸಿಂಪಲ್. ಪುದೀನ ಸೊಪ್ಪು, ಮಿಂಟ್ ಲೀವ್ಸ್, ಸ್ವಲ್ಪ ಗಾರ್ಲಿಕ್, ಬೆಳ್ಳುಳ್ಳಿ, ಶುಂಠಿ ಆ್ಯಂಡ್ ಬೆಲ್ ಪೆಪ್ಪರ್ಸ್ ಆರ್ ಗ್ರೀನ್ ಕ್ಯಾಪ್ಸಿಕಮ್. ದಿಸ್ ಇಸ್ ಆಪ್ಷನಲ್, ಬೇಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಆ್ಯಂಡ್ ದೆನ್ ಫ್ರೆಶ್ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಆ್ಯಂಡ್ ದೆನ್ ಸ್ಪ್ರಿಂಗ್ ಅನಿಯನ್ಸ್. ನಾನು ಇದರಲ್ಲಿ ಈರುಳ್ಳಿ ಯೂಸ್ ಮಾಡ್ತಿಲ್ಲ, ಫ್ರೆಶ್ ಅನಿಯನ್, ಸೊ ಸ್ಪ್ರಿಂಗ್ ಅನಿಯನ್ ಯೂಸ್ ಮಾಡ್ತಿದ್ದೀನಿ ಅದ್ರ ಬದಲು. ಆ್ಯಂಡ್ ದೆನ್ ಫ್ರೆಶ್ ಕ್ಯಾರೆಟ್ಸ್ ಆ್ಯಂಡ್ ಚಿಕನ್ ಬ್ರೆಸ್ಟ್. ನಾನಿದು ಡಿಫ್ರಾಸ್ಟ್ ಆಗಲಿ ಅಂತ ನೀರಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಆ್ಯಂಡ್ ದೆನ್ ಯು ನೀಡ್ ಒನ್ ಬಿಗ್ ಪಾತ್ರೆ ಈ ಥರ ಸೂಪ್ ಮಾಡೋಕ್ಕೆ. ಸೊ ಈ ಥರ ಚಿಕನ್ ಬ್ರೆಸ್ಟನ್ನ ಬಿಸಿನೀರಲ್ಲಿ ಬಾಯ್ಲ್ ಮಾಡೋಕ್ಕಿಡಿ. ಆ್ಯಂಡ್ ದೆನ್ ಎಲ್ಲ ಚಾಪ್ ಮಾಡಿರೋ ಚಿಕ್ಕ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸನ್ನು ಬಿಸಿನೀರಲ್ಲಿ ಹಾಕಿ. ಸೊ ನಾನಿಲ್ಲಿ ಫ್ರೆಶ್ ಕ್ಯಾರೆಟ್, ಗ್ರೀನ್ ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಅನಿಯನ್ಸ್ ಅಷ್ಟು ಹಾಕಿದ್ದೀನಿ. ಆ್ಯಂಡ್ ದಿಸ್ ಇಸ್ ಗಾರ್ಲಿಕ್ ಪೌಡರ್ ಆ್ಯಂಡ್ ದಿಸ್ ಇಸ್ ಪೆಪ್ಪರ್ ಪೌಡರ್. ಸ್ವಲ್ಪ ಹೊತ್ತು ಬಾಯ್ಲ್ ಆದಮೇಲೆ ಇದನ್ನು ಹಾಕಬೇಕು. ಆ್ಯಂಡ್ ನಾನಿಲ್ಲಿ ಗ್ರೀನ್ ಪೀಸ್ ಕೂಡ ಯೂಸ್ ಮಾಡ್ತಿದ್ದೀನಿ. ಫ್ರೆಶ್ ಗ್ರೀನ್ ಪೀಸ್ ಇರಲಿಲ್ಲ, ಸೊ ನಾನು ಫ್ರೋಝನ್ ಗ್ರೀನ್ ಪೀಸ್ ಹಾಕ್ತಿದ್ದೀನಿ. ಸೊ ಇಷ್ಟೆಲ್ಲನೂ ಹಾಕಿ ಬಾಯ್ಲ್ ಮಾಡೋಕ್ಕಿಡಿ ಸ್ವಲ್ಪ ಹೊತ್ತು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಆ್ಯಡ್ ಸಾಲ್ಟ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ ಕೋರ್ಸ್. ಸೊ ಸಾಲ್ಟ್ ಹಾಕಿ ಈ ಥರ ಸ್ವಲ್ಪ ಮತ್ತೆ ಬಾಯ್ಲ್ ಮಾಡೋಕ್ಕಿಡಿ. ಆ್ಯಂಡ್ ಸ್ವಲ್ಪ ಹೊತ್ತು ಆದಮೇಲೆ ಚಿಕನ್ ಬ್ರೆಸ್ಟ್, ಲೈಕ್ ಒಂದು 20 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಚಿಕನ್ ಬ್ರೆಸ್ಟ್ ತೆಗೆದು ಈ ಥರ ಶ್ರೆಡ್ ಮಾಡಿ ಚಿಕ್ಕದು ಕಟ್ ಮಾಡಿ ಮತ್ತೆ ಅದ್ರೊಳಗೆ ಹಾಕಿ ಮತ್ತೆ ಬಾಯ್ಲ್ ಮಾಡೋಕ್ಕಿಡಿ. ಸೊ ಚಿಕನ್ ಪೀಸ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ಮೇಲೆ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ. ನಿಮಗೆ ತುಂಬ ಸ್ಪೈಸಿ ಬೇಕಂದರೆ ನೀವು ಗ್ರೀನ್ ಚಿಲ್ಲೀಸ್ ಕೂಡ ಹಾಕೊಬೋದು ಇದರಲ್ಲಿ, ಅಥವಾ ಇನ್ನೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಏನೇನು ಇರುತ್ತೆ ನಿಮ್ಮ ಹತ್ರ ಎಲ್ಲ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ವೆಜಿಟೇಬಲ್ಸ್ ಹಾಕಿದಷ್ಟು ಹೆಲ್ದಿ ಆಗಿರುತ್ತೆ. ನಂಗೆ ಸ್ವಲ್ಪ ಇನ್ನೂ ಸ್ಪೈಸಿ ಬೇಕಂತ ಅನಿಸ್ತು, ಸೊ ನಾನು ಸ್ವಲ್ಪ ಎಕ್ಸ್ಟ್ರಾ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿದೆ. ಆಮೇಲೆ ಟೇಸ್ಟ್ ಮಾಡಿ, ಸೊ ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ ಬೇಕಂತ ಆ್ಯಡ್ ಮಾಡ್ಕೊಳ್ಳಿ. ಸೊ ಆಫ್ಟರ್ 30 ಮಿನಿಟ್ಸ್ ನನ್ನ ಚಿಕನ್ ಸೂಪ್ ರೆಡಿ ಆಗಿದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಟ್ಸ್ ಪರ್ಫೆಕ್ಟ್ ಫಾರ್ ವಿಂಟರ್. ವೆರಿ ಸಿಂಪಲ್ ಆ್ಯಂಡ್ ವೆರಿ ಯಮಿ ಚಿಕನ್ ಸೂಪ್. ಸೊ ಜಸ್ಟ್ ಗಿವ್ ಇಟ್ ಅ ಟ್ರೈ, ನಿಮಗೂ ತುಂಬ ಇಷ್ಟ ಆಗುತ್ತೆ.